ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಕಳಸಾ ತಾಲೂಕಿನಂತಲ್ಲ, ನಾಡಿನಾದ್ಯಂತ ಇದೊಂದು ನಮ್ಮ ಮೊದಲ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ವಿಶೇಷ ರೀತಿಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಅಳುವಳ್ಳಿ ಗ್ರಾಮದಲ್ಲಿರುವಂತಹ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದು. ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ಆಗಲಿ, ನಾಗರ ಪಂಚಮಿ ದಿವಸ ಆಗಲಿ, ಅಂದರೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿಂದೋ ಅಲ್ಲಿ ಭಾಗಗಳಿಂದ ಕೂಡ ಜನರು ಬರ್ತಾರೆ. ಜನರು ಬಂದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮ ನಾಗದೇವರಿಗೆ ಹಾಲಿನ ಅಭಿಷೇಕ ಆಗಲಿ, ಮತ್ತು ಬಂದ ಭಕ್ತಾದಿಗಳಿಗೂ ಕೂಡ ಇಲ್ಲಿ ವಿಶೇಷ ರೀತಿಯಲ್ಲಿ ಅಂದರೆ ತಿಂಡಿಯ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ದೇವಸ್ಥಾನದ ಸುತ್ತಮುತ್ತ ಕೂಡ ನಾನು ವಿಡಿಯೋ ಮುಖಾಂತರ ಕೂಡ ಸ್ಥಳೀಯರ ಹತ್ರನೂ ಕೂಡ ಮಾಹಿತಿ ತಗೊಂಡಿದ್ದೀನಿ. ಮಾಹಿತಿ ಪ್ರಕಾರದಲ್ಲಿ ಕೆಲವೊಂದು ವಿಶೇಷ ರೀತಿಯಲ್ಲಿ ಅಂದರೆ ಕೆಲವು ದೂರ ಅಂದರೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿನ ಹತ್ರದಲ್ಲಿರುವಂಥ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನರು ಬರ್ತಾರೆ. ಆ ಸಂದರ್ಭದಲ್ಲೂ ಕೂಡ ನೀವು ನೋಡ್ಬೋದು, ನನ್ನ ಎಡಭಾಗದಲ್ಲಿ ಕೂಡ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬೆಳಗಿನ ತಿಂಡಿಯ ವ್ಯವಸ್ಥೆ ಕೂಡ ಏನು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ನೋಡ್ಬೋದು ಒಂದು ಕಡೆಯಿಂದ. ನೋಡಿ, ಇಲ್ಲೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇರುವಂಥ ಜನರನ್ನು ನೋಡ್ತಾ ಇರ್ಬೋದು. ಅಂದರೆ ಅಲ್ಲಿ ಕೆಲವೊಂದು ಭಾಗಗಳಿಂದ ಕೂಡ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನು ನಮ್ಮ ಕಳಸ, ಕುದುರೆಮುಖ, ಈ ಬಾಳೂರು, ಕೊಟ್ಟಿಗೆರ, ಅದೇ ರೀತಿ ನಮ್ಮ ಬಾಳೆಹೊನ್ನೂರು, ಜಯಪುರ, ಕೊಪ್ಪ, ಕಸರಿಕಟ್ಟೆ, ಹೊರನಾಡು ಭಾಗಗಳಿಂದ ಕೂಡ ಜನರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಂದ ಸಂದರ್ಭದಲ್ಲೂ ಕೂಡ ದೇವರಿಗೆ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಆದ ನಂತರ ಅಲ್ಲಿ ನಾಗದೇವರ ಕಟ್ಟೆಗೆ ಹೋಗಿ ಹಾಲಿನ ಅಭಿಷೇಕ ಕೂಡ ಮಾಡ್ತಾರೆ. ನೀವು ನೋಡ್ಬೋದು. ಯಾಕಂದರೆ ಇಲ್ಲಿ ಸುತ್ತಲೂ ನಮ್ಮ ಪ್ರತಿ ವರ್ಷ ಜಾತ್ರೆ ಕೂಡ ಏನು ನಡೀತದೆ, ಆ ಸಂದರ್ಭದಲ್ಲಿ ಸಾವಿರಾರು ಜನರು ಕೂಡ ಆಗಮಿಸ್ತಾರೆ. ಅಳುವಳ್ಳಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ನಾಗರ ಪಂಚಮಿ ಹಬ್ಬ ಒಂದು ವಿಶೇಷ ರೀತಿಯಲ್ಲಿ ನಡೆಯುತ್ತದೆ. ಅದೇ ರೀತಿ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾಗರ ಪಂಚಮಿ ದಿವಸ ಕಳಸಾ ತಾಲೂಕಿನ ಮತ್ತು ಸುತ್ತಮುತ್ತ ತಾಲೂಕುಗಳಲ್ಲಿ ಕೂಡ ಅನೇಕ ಜನರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನ ಆಗಮಿಸ್ತಾರೆ. ಈಗಲೂ ನೀವು ನನ್ನ ನೋಡ್ಬೋದು, ಎಷ್ಟೋ ಜನ ಬಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಮತ್ತು ಪ್ರಸಾದವನ್ನು ಕೂಡ ಸ್ವೀಕರಿಸ್ತಾರೆ. ತುಂಬ ಹಳ್ಳಿ ಭಾಗದಿಂದ ಮತ್ತು ನಮ್ಮ ಮೂಡಿಗೆರೆ, ಬಾಳೂರು, ಹಿರೇಬೈಲ್, ಮಾಳಿಂಗನಾಡು, ಸುಂಸಾಲೆ, ಕಳಸ, ಕುದುರೆಮುಖ, ಸಂಸೆ, ಎಸ್.ಕೆ. ಮೇಗಲ್, ಅದೇ ರೀತಿ ಹೊರನಾಡು, ಇನ್ನು ನಾನಾ ಥರ ಬಾಳೆಹೊಳೆ ಆಗಲಿ, ತಳಗೋಡಾಗಲಿ ಪ್ರತಿಯೊಂದು ಹಳ್ಳಿ ಭಾಗದಿಂದ ಕೂಡ ಜನರು ಬರ್ತಾ ಇದ್ದಾರೆ. ಯಾಕಂದರೆ ವಿಶೇಷ ರೀತಿಯಲ್ಲಿ ಇದೊಂದು ನಾಗರ ಪಂಚಮಿ ನಮ್ಮ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೇಗೆ ನಡೆಯುತ್ತದೆ, ಅದೇ ನಮ್ಮ ಕಳಸಾ ತಾಲೂಕಿನ ಶ್ರೇಷ್ಠವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂದರೆ ಇನ್ನು ನಮಗೆ ನಮ್ಮ ತಾಲೂಕುಗಳಲ್ಲಿ ಇದು ಮೊದಲ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಅನೇಕ ಜನರು ಬರ್ತಾರೆ ನೋಡಿ, ವಿಶೇಷ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು. ಕೈ ಮಾಡಿಕೊಂಡು ತಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ ನಾಗದೇವರಿಗೆ ಅಂತ ಬೇಡಿಕೊಂಡು ಈ ಮಕ್ಕಳಾಗಲಿ, ಶಾಲಾ ವಿದ್ಯಾರ್ಥಿಗಳಾಗಲಿ, ಹಿರಿಯವರು ಎಲ್ಲೆಲ್ಲಿಂದನೂ ಬಾಳೆಹೊನ್ನೂರು, ಜಯಪುರ, ಕೊಪ್ಪ ಆ ಕಡೆಯಿಂದನೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸ್ತಿದ್ದಾರೆ. ನೋಡುವ, ಇನ್ನು ಮೇಲ್ಭಾಗಕ್ಕೆ ಹೋಗಿ ದೇವಸ್ಥಾನದ ಸಂಪೂರ್ಣ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತೇನೆ. ಅದೇ ರೀತಿ ಈ ಭಾಗದಲ್ಲಿ ಅನೇಕ ಜನರ ಹತ್ರನೂ ಕೂಡ ಏನಾದರೂ ಒಂದು ಈ ನಾಗದೇವರನ ಪ್ರತಿ ವರ್ಷ ಕೂಡ ಬರ್ತಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಅನಿಸಿಕೆಗಳನ್ನು ಕೇಳೋಣ. ಇದು ನಮ್ಮ ಕಳಸಾ ತಾಲೂಕಿನ ಅಳುವಳ್ಳಿ ಭಾಗದಲ್ಲಿರುವಂತಹ ಒಂದು ಭದ್ರಾ ನದಿಯ ತಡದಲ್ಲೇ ಇರೋದು ನಮ್ಮ ನಾಗದೇವರ ಕಟ್ಟೆ. ಸುತ್ತ ಭದ್ರಾ ನದಿಯೇ ಇರೋದು ಈ ದೇವಸ್ಥಾನ. ಅಂದರೆ ನಮ್ಮ ಕಳಶೇಶ್ವರ ದೇವರಾಗಲಿ, ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯೇಶ್ವರ, ಚೆನ್ನಕೇಶ್ವರ ದೇವಸ್ಥಾನ, ಹಾಗೆಯೇ ಇನ್ನೂ ತುಂಬ ದೇವಸ್ಥಾನಗಳು ಕೂಡ ಭದ್ರಾ ನದಿಯ ಸುತ್ತಮುತ್ತಲಿನ ಮಧ್ಯದಲ್ಲಿರುವಂಥ ಒಂದು ದೃಶ್ಯ ನೀವು ನೋಡ್ಬೋದು.
ಭಾರಿ ವಿಶೇಷ ರೀತಿಯಲ್ಲಿ ಈ ಒಂದು ದೇವಸ್ಥಾನ ಕೂಡ ಇದ್ದಾವೆ. ಸರ್, ಈಗ ನಮ್ಮ ಕಳಸಾ ತಾಲೂಕಿನಲ್ಲಿ ವಿಶೇಷವಾದ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಸುಬ್ರಹ್ಮಣ್ಯ ಕ್ಷೇತ್ರ ಒಂದು ಅದು ಮೂಲ ಸ್ಥಾನ. ಅದು ಬಿಟ್ಟರೆ ನಮ್ಮ ಕಳಸಾ ತಾಲೂಕಿನಲ್ಲಿರುವಂಥ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಈಗ ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ ಸರ್? ನೋಡಿ, ಇದು ಹಳ್ಳುವಳ್ಳಿ ಅಂತ ಹೇಳಿ ಪ್ರಸಿದ್ಧವಾದ ತಾಣ ಇದು. ಯಾಕಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಯಾವುದೇ ಸರ್ಪ ಸಂಸ್ಕಾರ ಎಲ್ಲದ ರೀತಿಯಲ್ಲೂ ನಡೀತದೆ. ಅದೇ ರೀತಿ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತದೆ. ಪ್ರತಿ ವರ್ಷನೂ ಇಲ್ಲಿಗೆ ಎಲ್ಲ ನಮ್ಮ ಚಿಕ್ಕಮಗಳೂರು ಭಾಗದಿಂದ ಹಾಗೆ ಹಳ್ಳಿಯಿಂದ ಎಲ್ಲ ಸಾವಿರಾರು ಭಕ್ತರು ಇಲ್ಲಿ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಷ್ಟು ಯಾವ ರೀತಿ ಪವಿತ್ರತೆ ಇದೆಯೋ ಅದೇ ರೀತಿ ಇಲ್ಲಿ ಕೂಡ ನಮ್ಮ ಈ ಹಳ್ಳುವಳ್ಳಿಯಲ್ಲಿ ಇಲ್ಲಿ ಇದೆ. ಅಂದರೆ ಈಗ ಅತಿ ಹೆಚ್ಚಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು, ಆ ಕಡೆ ನಮ್ಮ ಕುದುರೆಮುಖ ಭಾಗದಿಂದ, ಹೊರನಾಡು ಭಾಗದಿಂದ, ಪ್ರತಿಯೊಂದು ಹಳ್ಳಿ ಭಾಗದ ಜನರು ಕೂಡ ಇಲ್ಲಿ ಎಲ್ಲ ಭಾಗದಿಂದಲೂ ಜನ ಬರ್ತಾರೆ. ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ತುಂಬಾ ದೂರ ಆಗೋದ್ರಿಂದಾಗಿ ಎಲ್ಲರೂ ಇಲ್ಲಿ, ಯಾಕಂದ್ರೆ ಸುಬ್ರಹ್ಮಣ್ಯದಲ್ಲಿ ಏನು ಪಾವಿತ್ರ್ಯತೆ ಇದೆಯೋ ಅದೇ ಇಲ್ಲಿ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಭದ್ರಾ ನದಿಯ ದಡದಲ್ಲಿ ಇರೋದ್ರಿಂದ ಇಲ್ಲಿ ತುಂಬಾ ಪವಿತ್ರತೆ, ತುಂಬಾ ವಿಶೇಷತೆ ಇದೆ. ಎಲ್ಲ ರೀತಿಯಲ್ಲೂ ಇಲ್ಲಿ ಪೂಜೆ ಪುರಸ್ಕಾರಗಳು ಹಾಗೂ ಇಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಫಲಹಾರದ ವ್ಯವಸ್ಥೆ ಕೂಡ ಇರುತ್ತದೆ ಬಂದ ಭಕ್ತಾದಿಗಳಿಗೆ. ತುಂಬಾ ಖುಷಿಯಿಂದ ಬರ್ತಾರೆ. ಹೌದು, ಹಬ್ಬದ ರೀತಿಯಲ್ಲಿ ಮೊದಲ ಹಬ್ಬ ಅಂತ. ಹೌದು, ನಿಜ ಮೊದಲ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಈ ದಿನ ಎಲ್ಲ ಸುತ್ತಮುತ್ತ ಭಾಗದ ಎಲ್ಲ ಕಾರ್ಮಿಕರಾಗಿರ್ಬೋದು, ಎಸ್ಟೇಟ್ ಇಂದ ರಜೆ ಕೊಡೋದು ಎಲ್ಲ ಬಂದು ಎಲ್ಲಿ ದೇವರ ದರ್ಶನ ಮಾಡಿಕೊಂಡು ಈ ನಾಗ ಪೂಜೆ ನಮ್ಮ ಅಭಿಷೇಕ ಮಾಡಿಸ್ಕೊಂಡು ಎಲ್ಲಾ ಸುತ್ತಮುತ್ತದ ಜನ ಬಂದು ಹೋಗ್ತಾರೆ. ಸರ್, ಈಗ ಇದೊಂದು ವಿಶೇಷ ರೀತಿಯಲ್ಲಿ ಒಂದು ಇವತ್ತಿನ ಒಂದು ದಿನ ಅಂದ್ರೆ ಸೋಮವಾರ ಅಂತ ಹೇಳಿದ್ರೆ ಶಿವನ ಒಂದು ಪೂಜೆ ಇರುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ಈ ಶ್ರಾವಣ ಮಾಸ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಇಂಥ ದಿನದಲ್ಲೇ ನಾಗರ ಪಂಚಮಿ ಬಂದಿದೆ ಅಂತ ಭಾರಿ ವಿಶೇಷ. ಹೌದೌದು, ಯಾಕಂತ ಹೇಳಿದ್ರೆ ಈ ದಿನ ನೋಡಿ ಸಂಕ್ರಮಣ ಇದೆ, ಸೋಮವಾರ ಬೇರೆ ಆಗಿದೆ. ಶಿವನ ವಿಶೇಷವಾದ ದಿನ, ಶಿವನ ಆರಾಧನೆಗೆ. ಅದೇ ರೀತಿ ನಾಗ ಆರಾಧನೆಗೆ ನೋಡಿ ಇವತ್ತು ಎಲ್ಲ ರೀತಿಯಲ್ಲೂ ಇನ್ನು ನಮ್ಮ ಶ್ರಾವಣ ಮಾಸದ ಮೊದಲ ದಿನ ಆರಂಭ ಅಂತ ಹೇಳ್ಬೋದು. ನಮ್ಮ ದಕ್ಷಿಣ ಕನ್ನಡ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಈ ಘಟ್ಟ ಪ್ರದೇಶದಲ್ಲಿ ಈಗಾಗಲೇ ಶ್ರಾವಣ ಸ್ಟಾರ್ಟ್ ಆಗಿದೆ. ನಮ್ಮ ದಕ್ಷಿಣ ಕನ್ನಡದ ರೀತಿಯಲ್ಲಿ ನೋಡಬೇಕಾದ್ರೆ ಇವತ್ತಿಂದ ಶ್ರಾವಣ ಮಾಸ ನಮಗೆ ಆರಂಭವಾಗ್ತದೆ. ಅದರಿಂದಾಗಿ ಈ ದಿನ ಒಂದು ಬಂದಿರೋದು ಇಷ್ಟು ವರ್ಷದಿಂದ ಇದು ವಿಶೇಷ. ಈ ವರ್ಷ ದಿನೇಶ್. ಈಗ ನಮ್ಮ ಕಳಸ ಸುತ್ತಮುತ್ತ ಅಂದ್ರೆ ಇರುವಂತ ಒಂದು ವಿಶೇಷ ಕ್ಷೇತ್ರ ಅಂತಾನೆ ಹೇಳ್ಬೋದು, ಹಳುವಳ್ಳಿ. ಹೌದು, ಇಲ್ಲಿ ಅಂದ್ರೆ ಪ್ರತಿ ವರ್ಷನೂ ಕೂಡ ನಮಗೆ ಇದೊಂದು ಹಬ್ಬ, ಮೊದಲ ಹಬ್ಬ ಅಂತ. ಸರ್, ಇಲ್ಲಿನ ವಿಶೇಷತೆ ಏನು? ಜಾತ್ರೆ ಸಮಯದಲ್ಲಿ ಹರಕೆ, ಈ ನಾಗರ ಪಂಚಮಿಗೆ ನಾಗರಿಗೆ ತನಿ ಎರಿಯೋದು, ಮತ್ತೆ ಒಳಗಡೆ ದೇವಸ್ಥಾನದಲ್ಲಿ ಸೇವೆ ಮಾಡಿಸ್ಕೊಂಡು ಹೋಗ್ತಾರೆ. ಅದು ಅದೇ ರೀತಿ ಈಗ ಇಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತ ಸುಬ್ರಹ್ಮಣ್ಯ ಕ್ಷೇತ್ರ ಅಂತಾನೆ. ಹೌದು, ಇಲ್ಲಿ ಬಿಟ್ರೆ ಇಲ್ಲಿಗೂ ಅಲ್ಲಿಗೆ ಅದರ ಒಂದು ಮಾಹಿತಿ. ಈಗ ಇಲ್ಲಿಂದ ಜನ ಕೆಲವು ಅಲ್ಲಿ ಹೋಗ್ತಾರೆ, ಕೆಲವು ಇಲ್ಲಿಗೂ ಬರ್ತಾರೆ. ಯಾಕಂದ್ರೆ ಅಲ್ಲಿ ಎಷ್ಟು ಭಕ್ತಾದಿಗಳಿಗೆ ಹೋಗ್ತಾರೆ, ಅದಕ್ಕಿಂತ ಹೆಚ್ಚು ಪಟ್ಟು ನಮ್ಮ ಕಳಸ ಸುತ್ತಮುತ್ತದಲ್ಲಿ ಇರುವಂತ ಒಂದು ಹಳುವಳ್ಳಿ ಗ್ರಾಮಕ್ಕೆ ನಾನಾ ತರದ ಜನ ಕೂಡ ಬರ್ತಾರೆ. ಅಂದ್ರೆ ಮಲೆನಾಡಿನ ಈ ಭಾಗಕ್ಕೆ ಹತ್ತಿರದಲ್ಲೆಲ್ಲೂ ಸುಬ್ರಹ್ಮಣ್ಯ ಕ್ಷೇತ್ರ ಇರುವುದಿಲ್ಲ. ಹಾಗಾಗಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಹರಕೆ ಆಗಲಿ ಅಥವಾ ನಾಗರ ಪಂಚಮಿ ಆಗಲಿ ಇಲ್ಲಿ ವಿಶೇಷ ಸಾವಿರಗಟ್ಟಲೆಯಲ್ಲಿ ಜನ ಸೇರ್ತಾರೆ. ಈ ದೇವಸ್ಥಾನಕ್ಕೆ ಇತಿಹಾಸನೂ ತುಂಬಾ ವರ್ಷದಿಂದ ಇದೆ. ಅದೇ ರೀತಿ ಈಗ ಈ ಸುತ್ತಮುತ್ತ ಎಲ್ಲ ಜನ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳಿಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಬೆಳಿಗಿನ ತಿಂಡಿ ಅಂದ್ರೆ ಮಧ್ಯಾಹ್ನ ತನಕ ಏನು ನಾಗರ ಪಂಚಮಿ ಮತ್ತೆ ಜಾತ್ರೆ ಸಂದರ್ಭದಲ್ಲಿ ಪ್ರತಿಯೊಂದು ಜಾತ್ರೆ ಸಂದರ್ಭದಲ್ಲಿ ಊಟ, ಬೆಳಗಿನ ತಿಂಡಿ ಎಲ್ಲ ಇದೆ. ಬಟ್ ಈ ದಿನದಲ್ಲಿ ಏನಿದೆ? ಈ ದಿನದಲ್ಲಿ ಉಪಹಾರ ಮಾತ್ರ ಆಗಿರೋದ್ರಿಂದ ಬೆಳಿಗ್ಗೆಯಿಂದನೂ ಉಪಹಾರ ಕೊಡ್ತಾರೆ. ಮಧ್ಯಾಹ್ನದವರೆಗೆ ಎಷ್ಟೇ ಜನ ಬಂದರೂ ಕೊಡ್ತಾರೆ. ಈಗ ಅತಿ ಹೆಚ್ಚು ಎಷ್ಟು ಜನ ಈ ಭಾಗ? ಹೌದು, 5,000 ರಿಂದ 6,000 ಜನ ಆಗಿದ್ದು ಉಂಟು. ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ನಾಗರ ಪಂಚಮಿ. ಶ್ರೀರಾಮ.
ಇದು ನಾಗನಿಗೆ ಹಾಲು ಹೋಯ್ತು ಬಂದಿದೆ. ಎಲ್ಲಿಂದ ಬಂದಿದೆ? ಕಳಸ. ಫ್ಯಾಮಿಲಿ ಸಮೇತ ಬಂದಿದ್ರಿ? ಇಲ್ಲಿ ನಮ್ಮ ನಾಗದೇವರಿಗೆ ಏನು ಇನ್ನು ಭಕ್ತಾದಿಗಳೆಲ್ಲ ತೆಂಗಿನಕಾಯಿ ಪ್ರತಿಯೊಂದು ಇಲ್ಲಿಂದ ತಗೊಂಡು ಹೋಗ್ತಾರೆ. ಬಿಟ್ರೆ ಮತ್ತೆ ಸಮಾಚಾರ ಹೇಗಿದ್ದೀರಿ? ನಾಗರ ಪಂಚಮಿ ಬಾರಿ ಜೋರುಂಟಾ? ಈಗ ಎಷ್ಟು ಜನ ಆಗೋದು? ಈ ಸಲ ಜಾಸ್ತಿಯಾ? ಹೋದ ವರ್ಷ ಜಾಸ್ತಿ ಆಗ್ಬೋದು ಅಂತ ಒಂದು ನಿರೀಕ್ಷೆ ಉಂಟು. ಮಳೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದೆ. ಆದ್ರೆ ವರ್ಕ್ ಡೇ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಆದ್ರೆ ಬಿಡಿ. ಇದು ನಮ್ಮ ಹಳ್ಳಿ ಭಾಗಕ್ಕೆ ಅಂತ ಹೇಳಿದ್ರೆ ಎಲ್ಲಾ ಸುತ್ತಮುತ್ತ ನಾಗರ ಪಂಚಮಿ ಆಗಲಿ ಜಾತ್ರೆ ಆಗಲಿ ಹೆಚ್ಚಿನವ್ರು ಬರ್ತಾರೆ. ಯಾಕಂದ್ರೆ ಇದು ಯಾರು ಬರ್ದಿರಕ್ ಆಗಲ್ಲ. ವರ್ಷಕ್ಕೊಂದಿನ ಹಬ್ಬ ಅಲ್ವಾ? ವರ್ಷಕ್ಕೆ ಇದು ಮೊದಲ ಹಬ್ಬ ಅಂತಾನೆ ಹೇಳ್ಬೋದು ಅಲ್ಲ? ಅಂದ್ರೆ ಬೆಳಿಗ್ಗೆ ಭಕ್ತಾದಿಗಳಿಗೆ ಏನೇನೆಲ್ಲ ಇದೆ ಇಲ್ಲಿ ಬಂದಾಗ? ಬೆಳಿಗ್ಗೆ ಭಕ್ತಾದಿಗಳಿಗೆ ಇಲ್ಲಿ ದೇವಸ್ಥಾನದಲ್ಲಿ
ಅಭಿಷೇಕ ಸೇವೆಗಳಿರ್ತವೆ. ಸಂಕಲ್ಪ ಮಾಡಿ ಪ್ರಸಾದ ತಗೊಳ್ಬೋದು ಭಕ್ತಾದಿಗಳು. ಆ ನಂತರದಲ್ಲಿ ತಿಂಡಿ ವ್ಯವಸ್ಥೆ ಮಾಡಿರ್ತಾರೆ. ದೂರದಿಂದ ಬಂದವರಿಗೆಲ್ಲ ಒಂದು ಕುಡಿಯೋದಕ್ಕೊಂದು ಏನಾದೊಂದು ವ್ಯವಸ್ಥೆ, ಹಾಗೆ ತಿಂಡಿ ಲಘುಪಹಾರದ ಒಂದು ವ್ಯವಸ್ಥೆ. ಆ ನಂತರದಲ್ಲಿ ಮತ್ತೆ ಇನ್ನೇನಿಲ್ಲ ಅಷ್ಟೇ. ಅದೇ ಬೆಳಿಗಿನ ತಿಂಡಿ ಅಂದ್ರೆ ಮಧ್ಯಾಹ್ನ ತಿಂಡಿ ಮಾತ್ರ. ತಿಂಡಿ ಮಾಡ್ಕೊಂಡು ಹೋಗ್ಬೋದು. ತಡವರ್ಸಿದ್ನ ಅಷ್ಟೇ 4 ವರ್ಷ. ಎಂಥದ್ದು ಕಥೆ ಮನೆಯಲ್ಲಿ ಇಡೀ ಮಾಡ್ತಿದ್ದೆ. ಬನ್ನಿ, ಎದುರುಗಡೆ ಬನ್ನಿ. ಇಲ್ಲಿ ಕೂಡ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಒಂದು ಕಂಬಾರದಲ್ಲಿ ಬಂದು ಸೇವೆಯನ್ನು ಕೊಡ್ತಾರೆ. ಸುಬ್ರಹ್ಮಣ್ಯೇಶ್ವರಕ್ಕೆ ವಿಶೇಷ ರೀತಿಯಲ್ಲಿ ಗಂಧ ಪ್ರಸಾದ ಅಂತ ಹೇಳಿದರೆ ಇಲ್ಲಿ ಕೆಲವೊಂದು ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಲು ಕೆಲವೊಂದು ಪುರೋಹಿತರುಗಳು ಕೂಡ ಕೂತ್ಕೊಂಡಿದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಅವರ ಏನು ಹರಕೆ ಇದೆ ಅದನ್ನು ಕೂಡ ಇಲ್ಲಿ ಪ್ರಶ್ನೆ ಮುಖಾಂತರ ಮಾಡ್ತಾರೆ. ಇಲ್ಲಿ ಕೂಡ ಒಂದು ಭಾಗದಲ್ಲಿ ಕೂಡ ನಮ್ಮ ಮಹಾಗಣಪತಿ ಹಾಗೂ ಸುಬ್ರಹ್ಮಣ್ಯೇಶ್ವರ ಕೆಲವು ಭಕ್ತಾದಿಗಳು ದೇವಸ್ಥಾನಕ್ಕೆ ಸುತ್ತು ಬರುತ್ತಾರೆ. ಅಂದರೆ ಪ್ರಸಾದ ಸ್ವೀಕರಿಸಿ ಒಂದು ಸುತ್ತನ್ನು ಕೂಡ ಪ್ರದರ್ಶನ ಮುಖಾಂತರ ಮಾಡ್ತಾರೆ. ಕೆಲವೊಂದು ಏನು ಅವರ ಕಷ್ಟಗಳನ್ನು ಕೂಡ ಕೆಲವು ಹರಕೆಲ್ಲ ಹೇಳ್ಕೊಳ್ತಾರೆ. ಅದು ಒಂದು ಪುರೋಹಿತರ ಇದರಲ್ಲಿ ಕೂಡ ಸಮ್ಮುಖದಲ್ಲಿ ಆ ಪೂಜೆಗಳನ್ನು ದೃಷ್ಟಿಯನ್ನು ಕೂಡ ಮಾಡ್ತಾರೆ. ಸರ್, ಯಾವ ಊರಿಂದ ಬಂದಿದೆ ನೀವು? ಕಲ್ಮಕ್ಕಿ. ಕಲ್ಲಟ ಗುಡ್ಡ. ಪ್ರತಿ ವರ್ಷ ಬರ್ತೀರಾ?
ನೋಡಿ ನಮ್ಮ ಕಳಸದ ಅಶೋಕ್ ಅವರು ಕೂಡ ಟಾಟಾ ಮಾಡ್ತಾ ಇದ್ದಾರೆ. ಇವರು ಹೊರನಾಡು ಭಾಗದಿಂದ ಬಂದಂಥ ಭಕ್ತಾದಿಗಳು. ಸರ್ ಆರಾಮ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಒಂದು ಭಾಗದಲ್ಲಿ ವಿಶೇಷವಾದ ಒಂದು ದೃಶ್ಯ ಕೂಡ ನೀವು ನೋಡ್ಬೋದು. ದೇವಸ್ಥಾನದ ಬಲಭಾಗದಲ್ಲಿ ಕಾಣುವಂಥ ಭದ್ರಾ ನದಿ, ಸುತ್ತಲೂ ನಮ್ಮ ಬೆಟ್ಟ ಗುಡ್ಡಗಳು ಕೂಡ ಇದ್ದಾವೆ. ಅದೇ ರೀತಿ ನಮ್ಮ ಒಂದು ಏನು ಸೇತುವೆ ಕೂಡ ಇದೆ, ಆ ಸೇತುವೆ ಕಾಣ್ಬೋದು. ಮೇಲ್ಗಡೆಯಿಂದ ಬಂದಂಥ ಕುದುರೆಮುಖ ಭಾಗದಲ್ಲಿ ಬರುವಂಥ ನೀರು ಈ ಭದ್ರಾ ನದಿ ಅಂತಲೇ ಕರೀತಾರೆ ಇದಕ್ಕೆ. ಸುತ್ತ ಬೆಟ್ಟ ಗುಡ್ಡಗಳ ನಡುವಿನಲ್ಲಿರುವಂಥ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ, ಬಹಳ ಸುಂದರವಾದ ಒಂದು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಕಳಸದ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಭಾರಿ ವಿಶೇಷ ಅಂತ ಹೇಳಿದರೆ, ಒಂದು ಭಾಗದಲ್ಲಿ ಭದ್ರಾ ನದಿ ಹರಿಯುತ್ತದೆ, ಇನ್ನೊಂದು ಭಾಗದಲ್ಲಿ ಸುತ್ತ ಕೃಷಿಗಳೇನು ಮಾಡ್ಕೊಂಡಿದ್ದಾರೆ, ತೋಟ ಮತ್ತು ಬೆಟ್ಟ ಗುಡ್ಡಗಳು ಕೂಡ ನೋಡಕ್ಕೆ ಸಿಗುತ್ತೆ. ಅದರ ಮಧ್ಯದಲ್ಲಿರುವಂಥ ಸುಬ್ರಹ್ಮಣ್ಯ ಕ್ಷೇತ್ರ ಇದು ಭಾರಿ ವಿಶೇಷ ರೀತಿಯಲ್ಲಿ ನಮಗೆ ಒಂದು ಕಾಣುವಂಥ ಒಂದು ದೃಶ್ಯ ಕೂಡ. ಅಲ್ಲಿ ನನ್ನ ಬಲಭಾಗದಲ್ಲಿ ಏನು ನಮ್ಮ ದೇವಸ್ಥಾನದ ಮೇಲ್ಭಾಗದಲ್ಲಿ ಅದೀಗ ಮಿಸ್ಟ್ ಕೂಡ ಬಂದಿದೆ. ಒಂದು ಮೇಲ್ಭಾಗದಲ್ಲಿ ಕಾಣುವಂಥ ಗುಡ್ಡ ಅಂದರೆ ಆನೆಗುಡ್ಡ ಅಂತ ಕರೀತಾರೆ. ಆ ಗುಡ್ಡ ಕೂಡ ಇಲ್ಲಿಂದ ವೀಕ್ಷಣೆ ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನದ ಏನು ದೃಶ್ಯ ತೋರಿಸ್ತಾ ಇದ್ದೀನಿ, ಆ ದೇವಸ್ಥಾನದ ಸುತ್ತಲೂ ಕೂಡ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನರು ಕೂಡ ಆಗಮಿಸಿ ನಮ್ಮ ನಾಗದೇವರಿಗೆ ಹಾಲಿನ ಅಭಿಷೇಕ ಮತ್ತು ಪ್ರಸಾದವನ್ನು ಕೂಡ ಸ್ವೀಕರಿಸ್ತಾರೆ. ನೀವು ನೋಡ್ಬೋದು ನನ್ನ ಒಂದು ಭಾಗದಲ್ಲಿ ಇವತ್ತಿನ ಒಂದು ನಾವು ಕೂಡ ಬಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಮತ್ತು ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದೀವಿ. ಅದೇ ರೀತಿ ನೋಡುವ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.